ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು NKT ಸೀರೀಸ್. ಇವತ್ತು ನಾವು ಹೋಗ್ತಾ ಇರೋದು ಕಾಮಧೇನು ಕ್ಷೇತ್ರಕ್ಕೆ. ತುಮಕೂರಿಂದ ಸತೀಶ ಮತ್ತು ನಿವೇದಿತಾ ಬ್ಯಾಂಗ್ಳೂರಿಗೆ ಬಂದಿದ್ರು. ಕಾಮಧೇನು ಕ್ಷೇತ್ರ, ರಾಘವೇಂದ್ರ ಸ್ವಾಮಿ ಮಠ ಇರೋದೆಲ್ಲಿ, ಆ ದೇವಸ್ಥಾನದ ಇತಿಹಾಸ ಏನು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ಕಾಮಧೇನು ಕ್ಷೇತ್ರದ ಇತಿಹಾಸ ಏನಪ್ಪ ಅಂತಂದರೆ, ಈ ದೇವಸ್ಥಾನ ಸುಮಾರು 20 ವರ್ಷಗಳ ಹಿಂದೆ ಶ್ರೀ ಧರ್ಮದರ್ಶಿಯಾಗಿರ್ತಕ್ಕಂಥ ಗುರುಶೇಷ ಅವರು ಪ್ರಾರಂಭಿಸ್ತಾರೆ. ಇವರು ಹಿಂದೆ ಮಂತ್ರಾಲಯದಲ್ಲಿ ಯಾಂತ್ರಿಕರಿಗೆ ತೀರ್ಥವನ್ನು ನೀಡುವ ಕೆಲಸವನ್ನು ಮಾಡ್ತಿರ್ತಾರೆ. ನಂತರ ರಾಘವೇಂದ್ರ ಸ್ವಾಮಿಯ ಪ್ರೇರೇಪಣೆಯಿಂದ ಇಲ್ಲಿ ದೇವಸ್ಥಾನವನ್ನು ಮಾಡಲಾಗಿದೆ. ಇದನ್ನು 2ನೇ ಮಂತ್ರಾಲಯ, ಬೆಂಗಳೂರಿನ ಮಂತ್ರಾಲಯ, ಮಿನಿ ಮಂತ್ರಾಲಯ ಅಂತಲೂ ಕೂಡ ಕರೀತಾರೆ. ಎಷ್ಟೋ ಜನಕ್ಕೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡೋಕ್ಕಾಗಿರಲ್ಲ, ಅವರೆಲ್ಲ ಇಲ್ಲಿ ಬಂದು ದೇವರ ದರ್ಶನ ಮಾಡ್ಬೋದು. ಈ ದೇವಸ್ಥಾನ ಇರೋದು ಕಮಸಂದ್ರ ಮೇನ್ ರೋಡ್, ವಡ್ರಳ್ಳಿ, ಬ್ಯಾಂಗ್ಳೂರಲ್ಲಿ. ಈ ದೇವಾಲಯವು ಒಂದೇ ಶಾಲಿಗ್ರಾಮ ಕಲ್ಲಿನಿಂದ ಕೆತ್ತಿದ ಗರ್ಭಗುಡಿಯ ವಿಗ್ರಹವನ್ನು ಹೊಂದಿದೆ. ಬೃಂದಾವನ ರಾಯರ ನಾಮವಿರುವ ಪುಸ್ತಕಗಳಿಂದ ನಿರ್ಮಿತವಾಗಿದೆ. 12 ಕಲ್ಲಿನ ಕಂಬಗಳಿಂದ ನಿರ್ಮಿಸಲಾದ ಬೃಂದಾವನವಿದೆ. ಇದರ ಮುಂದೆ ದೊಡ್ಡ ಆನೆಗಳ ವಿಗ್ರಹ ಕೂಡ ಇದೆ. ಇದು 108 ಕೋಟಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಸ್ಥಾಪಿಸಿದ ಭಾರತದ ಏಕೈಕ ಸ್ಥಳವಾಗಿದೆ. ಇಲ್ಲಿ ತುಪ್ಪದ ದೀಪ ಬೆಳಗುವುದು ತುಂಬ ವಿಶೇಷ. ಭಾನುವಾರ ಮತ್ತು ಗುರುವಾರ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ತುಂಬ ಒಳ್ಳೆಯದು ಅಂತ ನಂಬ್ತಾರೆ. ನಾವು ದೇವರ ದರ್ಶನ ಮುಗಿಸಿ ಮಂತ್ರಾಕ್ಷತೆನ ಇಸ್ಕೊಂಡ್ವಿ. ನಂತರ ಅಲ್ಲಿ ಪುಸ್ತಕಗಳ ಭಂಡಾರ ಕೂಡ ಇದೆ. ನೀವೇನಾದರೂ ರಾಯರ ಫೋಟೋಗಳು ತೊಗೋಬೇಕು ಮತ್ತು ಮಕ್ಕಳಿಗೆ ಏನಾದರೂ ಆಟ ಸಾಮಾನು ಕೊಡಿಸ್ಬೇಕು ಅಂತಂದರೆ ಆ ಅಂಗಡಿಗೆ ಹೋದರೆ ನಿಮಗೆ ಆ ಪುಸ್ತಕಗಳ ಕೂಡ ಸಿಗುತ್ತೆ, ದೇವರ ಬಗ್ಗೆ, ಮತ್ತು ರಾಯರ ಫೋಟೋ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿಂದ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಆ ದೇವಸ್ಥಾನ ವಿಶ್ರಾಂತಿ ತೊಗೊಂಡ್ವಿ. ಹಾಗೆ ನಮ್ಮ ಪಾಪವನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ದ, ತುಂಬ ಓಡಾಡ್ತಾ ಇದ್ದಾರೆ. ತುಂಬ ಅವನು ಈಗಿನ್ನೂ ಓಡಾಡೋದು ಕಲ್ತಿರೋದ್ರಿಂದ ಯಾವಾಗಲೂ ಓಡಾಡಬೇಕು ಅಂತಲೇ ಇಷ್ಟಪಡ್ತಾನೆ. ದೇವರ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ತುಪ್ಪ ದೀಪದ ಹಚ್ಚಕ್ಕೆ ಜಾಗ ಇದೆ. ಗುರುವಾರ ಮತ್ತು ಭಾನುವಾರ ರಾಯರ ದರ್ಶನ ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ರಾಯರ ದರ್ಶನ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಅವತ್ತು ಸತೀಶನ ಬರ್ಡೇ ಇರೋದ್ರಿಂದ ಅವನಿಗೂ ಕೂಡ ಕೇಕ್ ಎಲ್ಲ ಕಟ್ ಮಾಡಿಸಿ, ಮತ್ತು ನಿವೇದಿತಾ ಫಸ್ಟ್ ಟೈಮ್ ಮನೆಗೆ ಬಂದಳು, ಸೊ ಅವಳು ಕೂಡ ಮಡ್ಲಕ್ಕಿ ತುಂಬಿ ಅವರು ಕೂಡ ಹೊರಟರು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.